ವೀಕ್ಷಕರೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಮಿಡಿ ಕಿಲಾಡಿ ಸ್ಟಾರ್ ಮನು ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ನಟಿ ಮೋಸ ಮಾಡಿದ್ನ ಮಡೆನೂರು ಮನು ಅಂತ ಹೇಳಿ ಒಂದು ಘಟನೆ ಬರ್ತಾ ಇದೆ. ಶಿಕಾರಿಪುರದಲ್ಲಿ ನಡೆದಿದ್ದಾದ್ರೂ ಏನು ಅಂತ ಅನಿಸ್ತಾ ಇದೆ. ಮದುವೆ ಆಗುವುದಾಗಿ ನಂಬಿಸಿ ಅತ್ಯಾಚಾರ ಅಂತ ಹೇಳಿ ಆರೋಪವನ್ನ ಹೊರಿಸ್ತಾ ಇದ್ದಾಳೆ ಆ ಕಾಮಿಡಿ ಕಿಲಾಡಿಯ ಸಹ ನಟಿ ಮಿಂಚು. 2 ಬಾರಿ ಅಬಾರ್ಷನ್ ಕೂಡ ಮಾಡಿಸಿದ್ದ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿದ್ದಾಳೆ ಸಂತ್ರಸ್ತೆ ಮಿಂಚು. ನಾನು ನಿನಗೆ ಯಾವತ್ತೂ ಕೈ ಬಿಡಲ್ಲ, ನಾನು ನಿನಗೆ ಯಾವತ್ತೂ ಮೋಸ ಮಾಡಲ್ಲ ಅಂತೇಳಿ ಸಹ ನಟಿ ಮಿಂಚುಗೆ ಪ್ರಾಮಿಸ್ ಮಾಡಿದ್ದ ಮನು, ಅದ್ರ ವಿಡಿಯೋ ಕೂಡ ಈಗಾಗಲೇ ಹರಿದಾಡ್ತಾ ಇದೆ. ಯಾಕೆ ಹೀಗಾಯ್ತು? ಸೊ ಒಂದು ವ್ಯಕ್ತಿ ಬೆಳೆಯುವ ಸಂದರ್ಭದಲ್ಲಿ 2019-20 ಸರೌಂಡಿಂಗ್ ಟೈಮ್ ಅನ್ನು ಹೇಳಿದ ಮಿಂಚು, ಆ ಸಂದರ್ಭದಲ್ಲಿ ಆದಂತಹ ಘಟನೆಗಳು ಇಲ್ಲಿಂದವರೆಗೂ ಬಂದು ಇನ್ನೇನು ಸ್ವಲ್ಪ ನಾಳೆ ಅವನ ಒಂದು ಪ್ರಯತ್ನ ಪಟ್ಟು ಹಳ್ಳಿ ಪ್ರತಿಭೆ ಅಂತ ಹೇಳಿ ಆ ವ್ಯಕ್ತಿ ತನ್ನೋ ಒಂದು ಶ್ರಮವನ್ನು ವಹಿಸಿ ನಾಳೆ ತನ್ನ ಪಿಕ್ಚರ್ ರಿಲೀಸ್ ಆಗ್ಬೇಕಾಗಿತ್ತು. ಅದು ಹೊತ್ತ ಬೆನ್ನಲ್ಲೇ ಇಂಥ ಒಂದು ಘಟನೆ ಬಹಳ ಆಘಾತಕಾರಿ ತುಂಬಿಕೊಟ್ಬಿಟ್ಟಿದೆ. ಯಾಕೆ ಹೀಗಾಯ್ತು ನೋಡಿ, ನೀವೇ ಕೇಳಿಸ್ಕೊಳ್ಳಿ. ಮನು ಏನೇನ್ ಮಾತಾಡ್ತಾರೆ, ತದನಂತರ ಮಿಂಚು ಏನ್ ಮಾತಾಡಿದ್ದಾರೆ ನೀವೇ ಕೇಳ್ಕೊಳ್ಳಿ. ಅವರವರ ಏನೇನು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ, ಯಾಕೆ ತಮ್ಮ ಜಗಳವನ್ನ ಬೀದಿಗೆ ತಗೊಂಡ್ಬರ್ತಾರೆ ನೋಡಿ. ಯಾರ ತಪ್ಪು ಯಾರು ಹೋಯ್ತು ಇನ್ನೂ ಕೂಡ ಆರೋಪಗಳು ಮಾತ್ರ ಆಗಿದ್ದಾವೆ. ತದನಂತರ ಸತ್ಯಾಂಶ ಬಯಲಿಗೆಳುವವರು ನಮ್ಮ ಪೊಲೀಸ್ ಇಲಾಖೆ. ಅವ್ರು ಯಾವ ರೀತಿ ಕಾಯಕವನ್ನ ಮಾಡಿ ಅಲ್ಲಿ ಸತ್ಯವನ್ನ ಹೊರಗಡೆ ತರ್ತಾರೆ ಅನ್ನೋದನ್ನ. ಏನಿಲ್ಲ ಸರ್, ನಾನು ಇಲ್ಲಿ ಮೆಡಿಕಲ್ ಟೆಸ್ಟಿಗೆ ಅಂತ ಕರ್ಕೊಂಡು ಬಂದಿದ್ದಾರೆ. ನಾನು ಸಂಜೆ ಮಾತಾಡ್ತೀನಿ ಸರ್. ಅಲ್ಲ ಮ್ಯಾಮ್, ಈಗ ಅಂದ್ರೆ ಈ 2022ರಲ್ಲಿ ಆಗಿದ್ದ ಘಟನೆ ಬಗ್ಗೆ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಸರ್, ಈಗ ಎಲ್ಲ ಬಿಟ್ಟಿದೆ ಸರ್, ಎಲ್ಲ ಜಗಳ ಎಲ್ಲ ಬಿಟ್ಟಿದೆ. ಮೊನ್ನೆ ಶುಕ್ರವಾರ ನೈಟ್ ಅಂದ್ರೆ 12:30 ಅಂದ್ರೆ ಶನಿವಾರಕ್ಕೆ ಬೀಳುತ್ತೆ, ಆ ಬೆಳಗಿನ ಜಾವ ಬಂತು. ಬಲವಂತವಾಗಿ ಬಾಗ್ಲು ತಗ್ಸಿ, ನಾನು ಯಾವಾಗ್ಲೂ ಒಬ್ಳೆ ಇರೋದು, ಅಪ್ಪ ಅಮ್ಮ ಎಲ್ಲ ನಾನು ಒಬ್ಳೆ ಅಲೋನ್ ಆಗಿ ಮನೇಲಿ ಇರೋದು. ಬಂದು ಬಲವಂತವಾಗಿ ನನ್ಗೆ ಖಾಸಗಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ ಸರ್. ಅಲ್ಲ, ಏನಕ್ಕೆ ನಿಮ್ಮ ನಡುವೆ ಈ ರೀತಿ ಒಂದು ಮನಸ್ತಾಪ ಈಗ ಶುರು ಆಯ್ತು ಅಂತ ಮೇಡಮ್? ಅವಾಗೆಲ್ಲ ಸರ್, ಚೆನ್ನಾಗಿತ್ತು. ಈಗಿಂದ ಇಲ್ಲ ಸರ್, ಇದು ತುಂಬಾ ದಿನದಿಂದ ನಡೀತಾ ಇದೆ, ಎಲ್ಲ ಬಿಟ್ಟಾಕಿದೆ. ಮೊನ್ನೆ ಅವನೇ ಬಂದು ನನ್ನ ಖಾಸಗಿ ವಿಡಿಯೋ ಮಾಡ್ಕೊಂಡು ಬಲವಂತವಾಗಿ ಮತ್ತೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಕ್ಕೆ ನಾನು ಕಂಪ್ಲೇಂಟ್ ಹೋಗಿರೋದು. ವಿತ್ ಎಲ್ಲಾ ಪ್ರೂಫು ಕೊಡ್ತೀನಿ ಸರ್. ನಾನು ಇಲ್ಲಿ ಮೆಡಿಕಲ್ ಟೆಸ್ಟ್ ಅಲ್ಲಿ ಇದ್ದೀನಿ, ಮುಗಿಸಿ ಮಾತಾಡ್ತೀನಿ. ಏನಿಲ್ಲ ಸರ್, ನಾನು ಇಲ್ಲಿ ಮೆಡಿಕಲ್ ಟೆಸ್ಟಿಗೆ ಅಂತ ಕರ್ಕೊಂಡು ಬಂದಿದ್ದಾರೆ. ನಾನು ಸಂಜೆ ಮಾತಾಡ್ತೀನಿ ಸರ್. ಅಲ್ಲ ಮ್ಯಾಮ್, ಈಗ ಅಂದ್ರೆ ಈ 2022ರಲ್ಲಿ ಆಗಿದ್ದ ಘಟನೆ ಬಗ್ಗೆ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಸರ್, ಈಗ ಎಲ್ಲ ಬಿಟ್ಟಿದೆ ಸರ್, ಎಲ್ಲ ಜಗಳ ಎಲ್ಲ ಬಿಟ್ಟಿದೆ. ಮೊನ್ನೆ ಶುಕ್ರವಾರ ನೈಟ್ ಅಂದ್ರೆ 12:30 ಅಂದ್ರೆ ಶನಿವಾರಕ್ಕೆ ಬೀಳುತ್ತೆ, ಆ ಬೆಳಗಿನ ಜಾವ ಬಂತು. ಬಲವಂತವಾಗಿ ಬಾಗ್ಲು ತಗ್ಸಿ, ನಾನು ಯಾವಾಗ್ಲೂ ಒಬ್ಳೆ ಇರೋದು, ಅಪ್ಪ ಅಮ್ಮ ಎಲ್ಲ ನಾನು ಒಬ್ಳೆ ಅಲೋನ್ ಆಗಿ ಮನೇಲಿ ಇರೋದು. ಬಂದು ಬಲವಂತವಾಗಿ ನನ್ಗೆ ಖಾಸಗಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ ಸರ್. ಅಲ್ಲ, ಏನಕ್ಕೆ ನಿಮ್ಮ ನಡುವೆ ಈ ರೀತಿ ಒಂದು ಮನಸ್ತಾಪ ಈಗ ಶುರು ಆಯ್ತು ಅಂತ ಮೇಡಮ್? ಅವಾಗೆಲ್ಲ ಸರ್, ಚೆನ್ನಾಗಿತ್ತು. ಈಗಿಂದ ಇಲ್ಲ ಸರ್, ಇದು ತುಂಬಾ ದಿನದಿಂದ ನಡೀತಾ ಇದೆ, ಎಲ್ಲ ಬಿಟ್ಟಾಕಿದೆ. ಮೊನ್ನೆ ಅವನೇ ಬಂದು ನನ್ನ ಖಾಸಗಿ ವಿಡಿಯೋ ಮಾಡ್ಕೊಂಡು ಬಲವಂತವಾಗಿ ಮತ್ತೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಕ್ಕೆ ನಾನು ಕಂಪ್ಲೇಂಟ್ ಹೋಗಿರೋದು. ವಿತ್ ಎಲ್ಲಾ ಪ್ರೂಫು ಕೊಡ್ತೀನಿ ಸರ್. ನಾನು ಇಲ್ಲಿ ಮೆಡಿಕಲ್ ಟೆಸ್ಟ್ ಅಲ್ಲಿ ಇದ್ದೀನಿ, ಮುಗಿಸಿ ಮಾತಾಡ್ತೀನಿ. ಏನಿಲ್ಲ ಸರ್, ನಾನು ಇಲ್ಲಿ ಮೆಡಿಕಲ್ ಟೆಸ್ಟಿಗೆ ಅಂತ ಕರ್ಕೊಂಡು ಬಂದಿದ್ದಾರೆ. ನಾನು ಸಂಜೆ ಮಾತಾಡ್ತೀನಿ ಸರ್. ನೋಡಿ, ಸಂತ್ರಸ್ತೆ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಎಲ್ಲಾ ಸಾಕ್ಷ್ಯಗಳಿದೆ ನನ್ನ ಹತ್ರ, ನಾನು ಸಾಕ್ಷ್ಯಗಳನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ. ಆಮೇಲೆ ಇತ್ತೀಚೆಗೆ ಆಗಿರುವಂತದ್ದಲ್ಲ ಇದು, ಈ ಹಿಂದಿನಿಂದಲೂ ಕೂಡ ಮನಸ್ತಾಪ ಮುಂದುವರೆದಿತ್ತು, ಅದಕ್ಕೆ ಕಾರಣನೂ ಇದೆ, ಸಾಕ್ಷ್ಯಗಳು ನನ್ನ ಬಳಿ ಇದೆ, ಕೊಡ್ತೀನಿ ನಾನು ಅಂತ. ಅದೇ ಈಗ ನಿಮ್ಮ ಮೇಲೆ
ಆರೋಪ ಮಾಡ್ತಾ ಇರುವಂತದ್ದು ವಿಚಾರವಾಗಿ ಫಸ್ಟ್ ನಿಮ್ಮ ರಿಯಾಕ್ಷನ್ ಏನು, ಅಂದ್ರೆ ಕಂಪ್ಲೇಂಟ್ ಆಗಿರುವಂತದ್ರ ಬಗ್ಗೆ? ಸರ್ ಅದ್ರ ಬಗ್ಗೆ ನನಗೆ ಸಾಕ್ಷಿಗಳು ಅದೇನೇನು ಪ್ರೂಫ್ ಅವ್ರು ಏನೇನು ಕೊಡ್ತಾರೆ ಕೊಡ್ಲಿ. ನಾನು ಒಂದಿಷ್ಟು ಸಾಕ್ಷಿಗಳಿದಾವೆ. ಕಾರಣ ನಿಮಗೆ ಗೊತ್ತು, 1.5 ತಿಂಗಳಿಂದ ಊಟ ನಿದ್ದೆ ಇಲ್ದಂಗೆ ಸಿನಿಮಾ ಬಗ್ಗೆ ಎಷ್ಟು ಪ್ರಮೋಷನ್ಗಳು ಮಾಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತು. ಓಕೆನಾ? ಇವರು 19ರಲ್ಲಾಗಿದೆ 22ರಲ್ಲಾಗಿದೆ ಅಂತಾರಲ್ವಾ? ಆಯ್ತು ಆಗ್ಲಿ. ಇಲ್ಲ ಸಿನಿಮಾ ಮುಗಿದ್ಮೇಲೆ ಬಂದು ಕುತ್ಕೊಂಡು ಮಾತಾಡ್ಬೇಕಾಗಿತ್ತು, ಇಲ್ಲ ಮುಂಚೆ ಮಾತಾಡ್ಬೇಕಾಗಿತ್ತು. ನಾಳೆ ರಿಲೀಸ್ ಅನ್ನೋ ಟೈಮಲ್ಲಿ ಇವತ್ತು ಮಾಡಿರೋದು ಅದು ಗೊತ್ತಿಲ್ಲ ನನಗೆ. ನಾನು ಅದು ನಾನೇನು ಮಾಡಿದ್ದೀನಿ ಅಂತ ನಾನು ಒಪ್ಕೋತಾ ಇಲ್ಲ. ಅದನ್ನೆಲ್ಲ ಸಾಕ್ಷಿ ಸಮೇತ ಅವ್ರ ಹಿಂದ್ಗಡೆ ಎಂತೆಂಥ ದೊಡ್ಡವರು ಇದ್ದಾರೆ, ಇಬ್ರು ಹೀರೋಗಳಿದ್ದಾರೆ, ಒಬ್ರು ಲೇಡಿ ಡಾನು ಇದ್ದಾರೆ. ಓಕೆನಾ? ಅವ್ರು ಯಾರು ಪ್ರತಿಯೊಬ್ಬರು ನಾನು ತರ್ತೀನಿ ಸರ್, ಸುಮ್ಮನೆ ಬಿಡಲ್ಲ. ಪ್ರತಿಯೊಬ್ಬರನ್ನು ಕರೆಸ್ತೀನಿ ಎಲ್ಲರೂ. ಮತ್ತೆ ಅವ್ರವ್ರ ಜೊತೆ ಏನೇನು ಕೆಲವೆಲ್ಲ ವಿಡಿಯೋಗಳಿದಾವಲ್ಲ ಅವೆಲ್ಲನೂ ಬಿಡ್ತೀನಿ. ನಾನು ಆ ಥರದ್ದು ನಾನು ಹೇಳ್ತಿಲ್ಲ. ಬಟ್ ಈಗ ಸದ್ಯದ ಪರಿಸ್ಥಿತಿ ಒಂದು ಬೇಜಾರು, ನಮ್ಮ ನಿರ್ಮಾಪಕರು ಡೈರೆಕ್ಟ್ರು ತಲೆ ಮೇಲೆ ಹೊತ್ಕೊಂಡು ಸುಮಾರು ಅದ್ರ ಮಧ್ಯೆ ಚಿಕ್ಕಪುಟ್ಟ ಮೊದಲೇ ಕೆಲವರೆಲ್ಲ ಹಂಗಂಗೆ ಏನೇನೋ ಆಗಿತ್ತು ಸಿನಿಮಾದಲ್ಲಿ. ಅದನ್ನೆಲ್ಲ ಎದುರಾಕೊಂಡು ಈ ಸಿನಿಮಾನ ಮಾಡ್ತಾ ಇದ್ದಾರೆ. ಅದೊಂದು ನನ್ನ ನಂಬಿ ಒಂದು ಹಳ್ಳಿ ಹುಡುಗ ಈ ಏನೋ ಒಂದು ಮಾಡಬೇಕು ಅಂತ ನಮ್ಮದು ಒಂದು ಕನಸನ್ನ ನನಸು ಮಾಡಕ್ಕೆ ಅಷ್ಟು ಬಂಡವಾಳ ಹಾಕೋರು. ದೊಡ್ಡ ಬಜೆಟ್ ಸಿನಿಮಾ. ಆ ಸಿನಿಮಾದಲ್ಲಿ ಈಗ ಸಿನಿಮಾದಲ್ಲಿ ಒಂದು ಕೆಲವೊಂದು ಸೀನ್ ಬಂದಿದೆ. ಈ ಸೀನಿಗೂ ಆ ಸೀನಿಗೂ ಒಂಚೂರು ಹೆಚ್ಚು ಕಮ್ಮಿ ಹಂಗೆ ಆಗ್ತಿದೆ. ನಾಳೆ ರಿಲೀಸ್ ಆಗ್ತಿರೋ ಸಿನಿಮಾದಲ್ಲಿ ಈಗ ನಡೀತಾರ ಒಂದು ಸೀನಿಗೆ ಒಂದು ಹೇಳಿದಾರಲ್ಲ, ಒಂದು ಡೈಲಾಗ್ ಇದೆ, ಎಲ್ಲರ ಸುತ್ತ ಸ್ನೇಹಿತರಿದ್ರೆ ನನ್ನ ಸುತ್ತ ಬರೀ ಶನಿಗಳೇ ಇದ್ದಾರೆ ಅಂತ. ಈಗ ನಮಗೆ ಎಲ್ಲ ಒಂದ್ ಕಡೆ ಬೇಜಾರು. ಈಗ ಬೇಜಾರು ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರು. ಈಗ ಎಲ್ಲರೂ ಫೋನ್ ಮಾಡಿ ಕೇಳ್ತಾರೆ, ಮನು ರಿಲೀಸ್ ಟೈಮಲ್ಲಿ ಯಾಕೆ ಬಂದ್ರು ಇವ್ರು ಯಾಕು ಅಂತ. ಈ ನಿಮಗೆ ನಂಬಲ್ಲ, 1.5 ತಿಂಗಳ ಮುಂಚೆ ಯಾವುದೋ ಒಂದು ಆಗಿರೋದನ್ನ ಬೇರೆ ಕೇಸ್ ಕಂಪ್ಲೇಂಟ್ ಮಾಡಿದ್ರು. ಅದನ್ನ ನಾನು ಎಲ್ಲೂ ರಿವೀಲ್ ಮಾಡಲಿಲ್ಲ. ತುಂಬಾ ಜನ ನೀನ್ ರಿಲೀಸ್ ಮಾಡ್ತೀಯ ಸಿನಿಮಾ ನೋಡ ನಿಲ್ಲಿಸ್ತೀವಿ, ಈ ತರದೆಲ್ಲ ಒಂದಿಷ್ಟು ಪ್ರಪಂಚದಲ್ಲಿ ಮನುಷ್ಯ ಅಲ್ಲಿ ಬಿದ್ದ ಜಾಗ ಅಲ್ಲೇ ಇದ್ಬಿಡ್ಬೇಕು ಪೂರ್ತಿ. ಏನ್ ಪ್ಲಾಟ್ಫಾರ್ಮ್ ಇರುತ್ತೆ ಅಲ್ಲೇ ಇದ್ಬಿಟ್ಟು ಬೇರೆ ಏನೋ ಒಂದು ಮಾಡಕ್ ಹೊರಟಾಗ ಏನೋ ಗೊತ್ತಿಲ್ಲ, ಕಣ್ಣುಗಳ ದೃಷ್ಟಿನೋ ಇದ್ರ ದೃಷ್ಟಿನೋ ಗೊತ್ತಿಲ್ಲ. ಚೆನ್ನಾಗಿದ್ದಾಗ ಪ್ರತಿಯೊಬ್ಬರದ್ದು ಮನುಷ್ಯರು ಚೆನ್ನಾಗಿರುತ್ತೆ. ಏನೋ ಒಂದು ಬೆಳವಣಿಗೆ ಕಂಡಾಗ ನೀವು ಸುಮ್ಮನೆ ನೋಡಿ ಕಣ್ಣಲ್ಲಿ ಕಂಡಿಟ್ಟು ನೋಡಿದಾಗ ಅವರು ಎಷ್ಟು ಚೆನ್ನಾಗಿ ನೋಡ್ತಾನೆ ನೋಡಿ, ಒಳ್ಳೆ ಪ್ರೀತಿಯಿಂದ ಅಂತಾರೆ. ನಿಮ್ ಟೈಮ್ ಕೆಟ್ಟಾಗ ನೋಡ್ ಗುರು ಅವ್ನು ಹೆಂಗ್ ಕಾಮ್ದಂಗ್ ನೋಡ್ತಾನೆ ಅಂತಾರೆ. ಇದು ಬೇರೆ ಏನಿಲ್ಲ. ಈಗ ಆಯ್ತು ಸರ್, ಒಂದು ಸಣ್ಣ ಕ್ಲಾರಿಟಿ. ಈಗ ಅವರ ಸಹನಟಿ ಮತ್ತೆ ನಿಮ್ಮ ನಡುವೆ ಮದ್ವೆ ಆಗಿತ್ತಾ, ಮತ್ತೆ ಇತ್ತೀಚೆಗೆ ಹೋಗಿ ಗಲಾಟೆ ಮಾಡುವಂತ ಘಟನೆಗಳು ನಡೆದಿತ್ತಾ ಅಂತ ಒಂದು ಅದಕ್ಕೆಲ್ಲ ಪ್ರತಿಯೊಂದು ಹೇಳ್ತೀನಿ ಸರ್. ಒಂದು ಉದ್ದೇಶ ಏನು ಗೊತ್ತಾ ಸರ್, ಈಗ ಹೆಂಗಾಗಿದೆ ಅಂದ್ರೆ ಬೆಳಿಗ್ಗೆ ಸಿನಿಮಾ ರಿಲೀಸ್, ಒಂದು ನಿರ್ಮಾಪಕರು ಡೈರೆಕ್ಟರ್ ನನ್ನ ಕಣ್ಮುಂದೆ ನನ್ನ ಫ್ಯೂಚರ್ ಬಿಟ್ರೆ ಇನ್ನೇನು ಕಾಣ್ತಿಲ್ಲ. ಓಕೆನಾ? ಅವರಿಗೆ ಗೊತ್ತಿಲ್ಲ, ಅವ್ರಿಗೂ ನಾನು ಅದನ್ನ ಬಗ್ಗೆ ನಾನು ಹೇಳಲ್ಲ. ಇದ್ರ ಬಗ್ಗೆ ಅತಿ ಶೀಘ್ರದಲ್ಲೇ ನಂದೆಲ್ಲ ಪ್ರತಿಯೊಂದು ಪ್ರೂಫ್ ಮಾಡ್ತೀನಿ ಸರ್. ಅದು ಕಾನೂನು ರೀತಿಯಲ್ಲೇ ಕೊಡ್ತೀನಿ ಸರ್. ಈಗ ಅವರು ಈಗಲೇ ಕಂಪ್ಲೇಂಟ್ ಕೊಟ್ಟಿರೋದು ಯಾಕಿರ್ಬೋದು ಅಂತ ನಿಮ್ಗೆ ಏನು ಅನ್ಸುತ್ತೆ ಸರ್? ಇದು ಬೇಕಾಗೆ ಮಾಡಿದ್ದಾರೆ ಅನ್ಸುತ್ತೆ ಸರ್. ನೀವು ಪ್ರಪಂಚದಲ್ಲಿ ಯಾರು ಈ ಟೈಮಲ್ಲಿ ಮಾಡಲ್ಲ ಸರ್. ನಾಳೆ ರಿಲೀಸು ಮಳೆನೂರು ಮನೋದು ಸಿನಿಮಾ ಈಗ ಬರ್ತಿದೆ ಅಂತ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿಂದಲೂ ಒಂದೊಂದು ಆಗ್ತಾನೆ ಇದೆ, ಅಲ್ಲಿ ಇಲ್ಲಿ ಇಲ್ಲಿ ಸೌಂಡ್ ಆಗ್ತಾನೆ ಇದೆ. ಈ ಸಿನಿಮಾ ಏನಕ್ಕೋ ಗೊತ್ತಿಲ್ಲ, ಗೆಲ್ಲುತ್ತೆ ಅಂತನೋ ಇಲ್ಲ ಏನೋ ಆಗುತ್ತೆ ಅಂತನೋ ಇಲ್ಲ ಏನೋ ಮಗ ಸಿಗಲ್ಲ ಏನೋ ಗೊತ್ತಿಲ್ಲ. ಅದು ಅವ್ರ ಕಾಲ್ಪನಿಕ, ನನಗೆ ಗೊತ್ತಿಲ್ಲ. ಬಟ್ ಆದರೆ ಇದು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ ಸರ್. ನನ್ನ ಜೀವನದಲ್ಲಿ ಈ ಸಿನಿಮಾಕ್ಕಷ್ಟು ಕಷ್ಟಪಟ್ಟರು ನನಗಿಂತ ನಿರ್ಮಾಪಕರು ಸರ್. ಈ ತರ ಬಜೆಟ್ ಮುಂದಕ್ಕೆ ನನಗೆ ಹೆಂಗಾಗ್ತಾರೋ ಗೊತ್ತಿಲ್ಲ, ಯಾರು ಸಿಗ್ತಾರೋ. ಬಟ್ ಇವ್ರಂಗೆ ಯಾರು ಬಜೆಟ್ ಆಗಿರೋ ನನಗೆ ಗೊತ್ತಿಲ್ಲ ಸರ್.